ವೆಲ್ಕಮ್. ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ದಿಸ್ ಇಸ್ ಮೈ ಲಿಟಲ್ ಹೋಮ್. ಸೊ ಮೈ ಮಾರ್ನಿಂಗ್ ರೋಟೀನ್ ಕಾಫಿ ನೀವು ಬರೋ ಟೈಮ್ಗೆ ನಾನು ಲೆಮನ್ ಟೀ ಮಾಡ್ತಾ ಇದ್ದೆ ಎವ್ರಿ ಮಾರ್ನಿಂಗ್ ವಿತೌಟ್ ಲೈಮ್. ಸೊ ಒಂದು ಗ್ರೀನ್ ಟೀ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೆಮನ್ ಟೀ ಇಸ್ ಆಲ್ಸೋ ಗುಡ್. ಯಾರ್ಯಾರಿಗೆ ಬೆಲ್ಲಿ ಪೋರ್ಷನ್ ಕರಗಿಸ್ಬೇಕು ಅಂತ ಆಸೆ ಇರುತ್ತಲ್ಲ, ಒಂದು ಟಿಪ್ ಕೊಡ್ತೀನಿ. ಕಿಚನಲ್ಲಿ ಇದೀವಲ್ಲ, ಅದಕ್ಕೋಸ್ಕರ ಒಂದು ಟಿಪ್ ಕೊಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ನನ್ನ ಬಾಲ್ಕನಿಲಿ. ಸೊ ಐ ವಿಲ್ ಬಿ ಇಯರ್ ಆಲ್ ದ ಡೇ. ಸೊ ಐ ವಿಲ್ ಸ್ಟಾರ್ಟ್ ಮೈ ಡೇ ಇಯರ್. ಮಳೆ ಬಂದಾಗಂತೂ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ವೆದರ್ ಇರುತ್ತೆ. ಬೆಳಗ್ಗೆ ಇವತ್ತು ನಂಗೆ ಅಲಾರಾಮ್ ಏನಂದರೆ, ನೀವೆಲ್ಲ ಯೂಶಲಿ ಫೋನಲ್ಲಿ ಅಲಾರಾಮ್ ಇಟ್ಕೊಂಡಿರ್ತೀರ. ಒಂದು 7:30 8 o'clock ಆದಷ್ಟೇ ಈ ಮರದಲ್ಲಿ ಒಂದು ಕೋಗಿಲೆ ಕೂತಿದೆ, ಕೂಗಿ ನಾನು ಎದಳ್ಸೋದು ದಿನ ಹ್ಯಾಬಿಟ್ ಅದು. ಈಗೆಲ್ಲೂ ನಿಮಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೇಳಿಸುತ್ತೆ, ಸ್ವಲ್ಪ ಸೌಂಡ್ ಕೇಳಿಸ್ತೀನಿ. ಸೊ ಎಂಟಿ ಸ್ಟಮಕ್ಗೆ ಯು ನೀಡ್ ಟು ಬೆಳಗ್ಗೆ ಎದ್ದಷ್ಟೇ ಶುಗರ್ ತಿನ್ನೋದಾಗಲಿ, ಕಂಪ್ಲೀಟ್ ವೈಟ್ ಯು ಶುಡ್ ಅವಾಯ್ಡ್. ಸೊ ಅರ್ಲಿ ಮಾರ್ನಿಂಗ್ ಗುಡ್ ಹ್ಯಾಬಿಟ್, ಗ್ರೀನ್ ಟೀ ಕುಡೀರಿ, ಇಲ್ಲ ಜಿಂಜರ್ ಟೀ ಕುಡೀರಿ. ಸ್ಟಾರ್ಟ್ ಯೋರ್ ಡೇ ವಿತ್ ಇಟ್ ಇನ್ಸ್ಟೆಡ್ ಆಫ್ ಕಾಫಿ ಟೀ ಕಟ್ ಆಫ್ ಮಾಡಿ ಸ್ಟಾರ್ಟ್ ವಿತ್ ಗ್ರೀನ್ ಟೀ. ಸೊ ಆಫ್ಟರ್ ಮೈ ರಿಲ್ಯಾಕ್ಸೇಷನ್, ಇಲ್ಲಿ ಕಂಪ್ಲೀಟ್ ಮೆಡಿಟೇಷನ್ ಥರ ಆದಮೇಲೆ ಮೈ ಡೇ ಸ್ಟಾರ್ಟ್ಸ್ ವಿತ್ ಯೋಗ. ಸೊ ಫ್ಯೂ ಮೈಂಡ್ ರಿಲ್ಯಾಕ್ಸೇಷನ್ಸ್ಗೆ ಲೆಟ್ಸ್ ಬಿಗಿನ್ ವಿತ್ ಫ್ಯೂ ಯೋಗ ಮೂಮೆಂಟ್ಸ್. ಇಷ್ಟೊತ್ತು ಮಾಡಿದ ಬ್ರೀತಿಂಗ್ ಎಕ್ಸಸೈಸ್ನ ಎವ್ರಿ ಆರ್ಟಿಸ್ಟ್ ಹೊಸದಾಗಿ ಕಲಿಬೇಕು ಅಥವಾ ಆ್ಯಕ್ಟಿಂಗ್ಗೆ ಬಂದಿರ್ತೀರಲ್ಲ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. 3 minutes ಇಲ್ಲ 5 minutes ಬ್ರೀತಿಂಗ್ ಎಕ್ಸಸೈಸ್ ನಿಮಗೆ ಡೈಲಾಗ್ ಡೆಲಿವರಿ ಆಗಲಿ, ಸೊ ಡೈಲಾಗ್ ಹೇಳಬೇಕಾದ್ರೆ ಉಸಿರಾಟದ ತೊಂದರೆ ಆಗಲಿ, ಅದು ಯಾವುದೂ ಬರಲ್ಲ. ಎವ್ರಿ ಡೇ ಮಾರ್ನಿಂಗ್ ಒನ್ಸ್, ಈವ್ನಿಂಗ್ ಒನ್ಸ್, 2 times ಬ್ರೀತಿಂಗ್ ಎಕ್ಸಸೈಸ್ ಮಸ್ಟ್ ಫಾರ್ ದ ಎಸ್ಪೆಷಲಿ ಗ್ರೋಯಿಂಗ್ ಆ್ಯಕ್ಟರ್ಸ್ಗೆ. ಹಾಯ್. ಸೊ ಅರ್ಲಿ ಮಾರ್ನಿಂಗ್ ಎದ್ದಷ್ಟೇ ನಾನು ಫಸ್ಟ್ ಮಾಡೋದು ವರ್ಕೌಟ್, ಮೆಡಿಟೇಷನ್. ಸೊ ಐ ವಾಂಟ್ ಗೋ ಚೆಕ್ ಯು ಔಟ್. ಕಮ್ ಆನ್, ನಮ್ಮ ಜಿಮ್ ಹೇಗಿದೆ ತೋರಿಸ್ತೀನಿ ನಿಮಗೆ. ಫಾಲೋ ಮೀ. ವರ್ಕೌಟ್, ನಾನು ಬೇಸಿಕಲಿ ಅಥ್ಲೆಟ್. ಸೊ ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ವರ್ಕೌಟ್ ಬಗ್ಗೆ ನಾಲೆಜ್ ಇದೆ ನನಗೆ. ವರ್ಷದಲ್ಲಿ ನಂದು ಏನಂತ ಹೇಳಿದ್ರೆ, ವರ್ಷ ಪೂರ್ತಿ ವರ್ಕೌಟ್ ಮಾಡಬೇಕು, ಬಟ್ ನನ್ನ ಬಾಡಿ ಸ್ವಲ್ಪ ಬೇಗ ರೆಸ್ಪಾನ್ಸ್ ಮಾಡುತ್ತೆ. 4 months ಪ್ರಾಪರಾಗಿ ವರ್ಕೌಟ್ ಮಾಡಿದ್ರೆ ಐ ಗೆಟ್ ಇನ್ ಟು ಫಿಟ್ ಅಂತ. ತುಂಬಾ ಒಂದ್ಸತಿ ಕೋವಿಡ್ ಆದಮೇಲೆ ರ್ಯಾಪಿಡಾಗಿ ಮೇ ಬಿ 170ವರೆಗೂ ಹೋಗ್ಬಿಟ್ಟಿದೆ ನನ್ನ ವೆಯ್ಟ್. ಸೊ ಅದಾದಮೇಲೆ ಡಯಟ್ ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಾನು ಸ್ಟಾರ್ಟ್ ಮಾಡಿದೆ ರೆಗ್ಯುಲರ್ ವರ್ಕೌಟ್ಸ್ ಆಗಲಿ. ಐ ಸ್ಟಾರ್ಟೆಡ್ ಒಂದು 3 monthsಲ್ಲಿ ಐ ಲಾಸ್ಟ್ ಆಲ್ಮೋಸ್ಟ್ 10 kg. ಸೊ ಹಾಗಿದ್ರೆ ಸ್ವಲ್ಪ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಸ್ಪೆಷಲಿ ಈ ಫೀಲ್ಡಲ್ಲಿ ಮೇಂಟೆನೆನ್ಸ್ ಬೇಕು. ಡೈಲಿ ಬೆಳಗ್ಗೆ ಎದ್ದಷ್ಟೇ ಮೆಡಿಟೇಷನ್ ಮಾಡಿ, ಯೋಗ ಮಾಡಿದ್ರೆ ಯೋಗ ಮಾಡಿ, ದಟ್ ಈಸ್ ಆಲ್ಸೋ ವೆರಿ ಗುಡ್, ಫ್ಲೆಕ್ಸಿಬಲ್ ಆಗಿರುತ್ತೆ. ಇಲ್ಲ ಜಿಮ್ ವರ್ಕೌಟ್ ಅಂದರೆ ಥ್ರೆಡ್ಮಿಲ್ಸ್, ಯು ನೀಡ್ ಟು ರನ್, ಕಾರ್ಡಿಯೋ ಮಾಡಿ, ವೆಯ್ಟ್ಸ್ ಎತ್ತಬೇಕು. ತುಂಬ ಜನಕ್ಕೆ ರಾಂಗ್ ಅಸಂಪ್ಷನ್ ಇದೆ, ವೆಯ್ಟ್ಸ್ ಎತ್ತಿದ್ರೆ ಮಸಲ್ ಬರುತ್ತೆ ಅಂತ. ನೋ, ವೆಯ್ಟ್ಸ್ ಎತ್ತಿದ್ರೇ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಂಪಾರ್ಟೆಂಟ್ ಆಗುತ್ತೆ ಮೆಡಿಟೇಷನ್. ಎಂಥ ಸ್ಟ್ರೆಸ್ ಇದ್ರೂ ರಿಮೂವ್ ಮಾಡುತ್ತೆ. ಆ್ಯಂಡ್ ಸೆಲೆಬ್ರಿಟೀಸ್ಗೆ ಅಂತಲೇ ಅಲ್ಲ, ಎಲ್ಲರಿಗೂ ಜಿಮ್ ಬೇಕು. ಬಿಕಾಸ್ ಅರ್ಧ ಗಂಟೆ ಆಗಲಿ 1 hour ಆಗಲಿ ಅವ್ರ ಬ್ಯುಸಿ ಶೆಡ್ಯೂಲಿಂದ ಬಂದು ವರ್ಕೌಟ್ ಮಾಡಿದ್ರೆ ಮೆಂಟಲ್ ಪೀಸ್ ಸಿಗುತ್ತೆ ನಿಮಗೆ. ವರ್ಕೌಟ್ ಸ್ಟ್ರೆಸ್ ರಿಮೂವ್ ಮಾಡಿ ಬನ್ನಿ, ಜಿಮ್ ಮಾಡಿ, ಯು ವಿಲ್ ಬಿ ಫೀಲ್ ರಿಲ್ಯಾಕ್ಸ್ಡ್.
ಅಟ್ ದ ಎಂಡ್ ಮಾರ್ನಿಂಗ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಯಾವಾಗಾದ್ರೂ ಒಂದು ಹಾಫ್ ಆನ್ ಅವರ್ ಇಲ್ಲ 1 hour ವರ್ಕೌಟ್ ಮಾಡಿ ಹೋಗಿ ಟೇಕ್ ಅ ಹಾಟ್ ಶವರ್. ಯು ಫೀಲ್ ಸೋ ಮಚ್ ರಿಲ್ಯಾಕ್ಸ್. ಪ್ರತಿಯೊಬ್ಬರಿಗೂ ಬೇಕು, ಇದು ಸೆಲೆಬ್ರಿಟೀಸ್ಗೆ ಅಂತಲೇ ಅಲ್ಲ, ಸೆಲೆಬ್ರಿಟೀಸ್ಗೆ ಆಬ್ವಿಯಸ್ಲಿ ಇಟ್ ಇಸ್ ವೆರಿ ನೆಸೆಸರಿ, ನಾವು ಮೇಂಟೈನ್ ಮಾಡಲೇಬೇಕು. ಬಟ್ ಕಾಮನ್ ಪೀಪಲ್ನು ಮಾಡಿದ್ರೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಅ ಪಾಯಿಂಟ್ ಆಫ್ ಹೆಲ್ತ್, ಫಿಸಿಕಲ್ ಆಕ್ಟಿವಿಟೀಸ್ ಇನ್ ಲೈಫ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಡಯಟ್ ಇಸ್ ಮೇನ್ ಇಂಪಾರ್ಟೆಂಟ್ ರೋಲ್. ನೀವು ಇದು ವರ್ಕೌಟ್ ಸಣ್ಣ ಆಗಬೇಕು ಅಂದ್ಬಿಟ್ಟು ಚೆನ್ನಾಗಿ ಹೋಗಿ ಸಂಜೆ ಮಸಾಲೆ ಪುರಿ ಪಾನಿಪುರಿ ತಿಂದ್ಬಿಟ್ರೆ ಸಣ್ಣ ಆಗಲ್ಲ. ಮೇನಾಗಿ 80% ಡಯಟು, 20% ವರ್ಕೌಟ್. ಡಯಟಿಷಿಯನ್ ಹತ್ರ ತೊಗೊಳ್ಳಿ, ಪ್ರಾಪರ್ ಡಯಟ್ಸ್ ತೊಗೊಳ್ಳಿ, ಫಾಲೋ ಮಾಡಿ. ಮಾರ್ನಿಂಗ್ ಏನು ತಿನ್ನಬೇಕು, ಆಫ್ಟರ್ನೂನ್ ಏನು, ನೈಟ್ ಏನು, ವೆಯ್ಟ್ ಗೇನ್, ವೆಯ್ಟ್ ಲಾಸ್, 2 ಡಿಫ್ರೆಂಟ್ ಕೈಂಡ್ ಆಫ್ ಡಯಟಿಷಿಯನ್ಸ್ ಇರುತ್ತೆ. ಮೇಂಟೆನೆನ್ಸ್ ಅವರು ಯು ಕ್ಯಾನ್ ಡೂ ಇಟ್. ಬಟ್ ನಾನು ನಿಮಗೆ ಪರ್ಸ್ನಲಿ ಆ್ಯಸ್ ಅ ಆರ್ಟಿಸ್ಟ್ ಆಗಲಿ, ಒಂದು ನಾರ್ಮಲ್ ವೆಯ್ಟ್ ಮೇಂಟೈನ್ ಮಾಡೋರಿಗೆ ಇಂಟರ್ಮಿಟ್ ಫಾಸ್ಟಿಂಗ್ ಮಾಡಿ ನಾನು ಮಾಡ್ತೀನಿ ಅದನ್ನು. ಆಫ್ಟರ್ 6 ಯು ಶುಡ್ ಸ್ಟಾಪ್ ಈಟಿಂಗ್. ಆಫ್ಟರ್ 6 ಡೋಂಟ್ ಈಟ್ ಎನಿಥಿಂಗ್. ತುಂಬ ಅವಾಯ್ಡ್ ಮಾಡಿ, ಯು ಗೆಟ್ ಅ ವೆರಿ ಗುಡ್ ರಿಸಲ್ಟ್. ಮಾರ್ನಿಂಗ್ ಯು ಕ್ಯಾನ್ ಟೇಕ್ ಓಟ್ಸ್, ಚಿಯಾ ಸೀಡ್ಸ್ ನೀರೊಳಗೆ ಹಾಕ್ಕೊಂಡು ಕುಡೀರಿ, ತುಂಬ ಹೆಲ್ತ್ ಆಗುತ್ತೆ. ಹೀಟ್ ಇದ್ದರೆ ಹೀಟ್ ರೆಡ್ಯೂಸ್ ಮಾಡುತ್ತೆ. ಸೊ ಆಫ್ಟರ್ನೂನ್ ಯು ನೀಡ್ ಆಲ್ ದ ಫೈಬರ್, ಕಾರ್ಬ್ಸ್, ಪ್ರೋಟೀನ್ ಎಲ್ಲ ಬೇಕು. 1 ಬೌಲ್ ಆಫ್ ರೈಸ್. ಈಗ ತುಂಬ ಜನಕ್ಕೆ ಅಸಂಪ್ಷನ್ ಇದೆ, ರೈಸ್ ತಿಂದರೆ ಲೈಕ್ ತುಂಬ ವೆಯ್ಟ್ ಗೇನ್ ಆಗುತ್ತೆ, ತಿನ್ನಬೇಡಿ ರೈಸು ಅಂತ. ನೋ, 1 ಬೌಲ್ ಆಫ್ ರೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಮೇಂಟೈನ್ ಬ್ಯಾಲೆನ್ಸ್ ಡಯಟ್. ಎಲ್ಲ ಇರಬೇಕು ಡಯಟಲ್ಲಿ, ಕಾರ್ಬ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು. ರೈಸ್ ಸ್ವಲ್ಪ ತೊಗೊಂಡು ವೆಜಿಟೇಬಲ್ಸ್ ಆ್ಯಂಡ್ ದಾಲ್ ಎಲ್ಲ ಸ್ವಲ್ಪ ಜಾಸ್ತಿ ಇರಲಿ. ಆ್ಯಂಡ್ ನೈಟ್ ಅಗೇನ್ ಯು ಕ್ಯಾನ್ ಡೂ ಸಮ್ ಸಲಾಡ್ಸ್, ಬೀಟ್ರೂಟ್ ಸಲಾಡ್ ಬೇಸ್ಡ್ ನ್ಯೂಟ್ರಿಷನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇಟ್ಸ್ ಗುಡ್, ವಿಲ್ ಗಿವ್ ಯು ಪ್ರಾಪರ್. ಎಗ್ ವೈಟ್ ತಿನ್ನೋರು, ವೆಜಿಟೇರಿಯನ್ಸ್ ಯು ಕ್ಯಾನ್ ಗೋ ಫಾರ್ ಸೋಯಾಬೀನ್, ಪನ್ನೀರ್, ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಐ ಹ್ಯಾವ್ ರೆಡ್ಯೂಸ್ ಮೈ ವೆಯ್ಟ್. ವೆಯ್ಟ್ ಅನ್ನೋದಕ್ಕಿಂತ ನನ್ನ ಬಾಡಿ ವೆಯ್ಟ್, ಫ್ಯಾಟ್ ಕಮ್ಮಿ ಆಗಿದೆ ನನಗೆ. ದಟ್ಸ್ ವಾಟ್ ಜಿಮ್ ವಿಲ್ ಮೇಕ್ ಯು. 2 ಥರ ಇದೆ, ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡೋದು ಬೇರೆ, ಬಾಡಿ ಫ್ಯಾಟ್ ರೆಡ್ಯೂಸ್ ಮಾಡೋದು ಬೇರೆ. ಸೊ ಎವ್ರಿ ಒನ್ ಶುಡ್ ಗೋ ಅಹೆಡ್ ಬಾಡಿ ಫ್ಯಾಟ್ ರೆಡ್ಯೂಸ್ ಮಾಡೋಣ. ಸೊ ನಿಮಗೆ ಪ್ರಾಪರ್ ಟೋನಿಂಗ್ ಸಿಗುತ್ತೆ, ಬಾಡಿ ಶೇಪ್ ಆಗಲಿ ಪ್ರಾಪರ್ ಟೋನಿಂಗ್ ಬರೋದೇ ನಿಮಗೆ ಫ್ಯಾಟ್ ರೆಡ್ಯೂಸ್ ಅಂತ. ನನ್ನ ಫ್ಯಾಟ್ ರೆಡ್ಯೂಸ್ ಆಗಿದೆ. ವೆಯ್ಟ್ ಐ ಆಮ್ ಸ್ಟಿಲ್ ಥಿಂಕಿಂಗ್ ಅನದರ್ 3 kgs 4 kgs ಐ ನೀಡ್ ಟು ರೆಡ್ಯೂಸ್. ಸೊ ಐ ಕಮ್ ಅಪ್ ಸೂನ್ ವಿತ್ ಅ ವೆರಿ ಗುಡ್ ಬಾಡಿ ಟೋನ್. ನೆಕ್ಸ್ಟು ನನಗೆ ತುಂಬಾ ಸಸ್ಪೆನ್ಸ್ ಮೂವಿ, ಇನ್ವೆಸ್ಟಿಗೇಟರ್ ರೋಲ್ಸ್ ಮಾಡಬೇಕು ಅಂತ ಇದೆ. ಸೊ ಆ ರೋಲ್ಸ್ಗಳಿಗೆ ಫಿಟ್ನೆಸ್ ತುಂಬಾ ತುಂಬಾ ಬೇಕು. ಈಗ ಒಂದು ಆಫೀಸರ್ ರೋಲ್ ಮಾಡ್ತೀರಾ ಅಂದರೆ ಅದು ಫಿಟ್ ಇರಲೇಬೇಕು. ನೀವು ಹೆಂಗೆಂಗೋ ನೀವು ಆ ರೋಲ್ಸ್ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಂಗೆ ಆ ಥರ ಕ್ಯಾರೆಕ್ಟರ್ ಸಿಗಲಿ ಅಂತ. ಸೊ ಎವ್ರಿ ಡೇ ಐ ಆಮ್ ಮೇಂಟೈನಿಂಗ್ ವೆರಿ ವೆಲ್. ನಾವು ಇವಾಗ ಫೋಕಸ್ ಆನ್ ಜಿಮ್ಸ್, ಲೈಕ್ ಮಾಡಬೇಕು ಎವ್ರಿ ಡೇ ಲೈಕ್ ದಿಸ್ ಅಂದ್ಬಿಟ್ಟು ಐ ಆಮ್ ಫೋಕಸಿಂಗ್ ಆನ್ ಇಟ್. ಜಿಮ್ ಮಾಡೋದು ಬಿಡಬೇಡಿ. ಹೇಳಿದ್ನಲ್ಲ, ಎಂಥ ಬ್ಯುಸಿ ಶೆಡ್ಯೂಲ್ ಇರಲಿ, ಎವ್ರಿ ಡೇ ನಾಟ್ ಓನ್ಲಿ ಆರ್ಟಿಸ್ಟು ಅಥವಾ ಇಲ್ಲ ನಾವು ವರ್ಕೌಟ್ ಮಾಡಲೇಬೇಕು. ಎವ್ರಿ ಒನ್ ಫ್ರೀ ಮಾಡ್ಕೊಳ್ಳಿ, ಒಂದು ಹಾಫ್ ಆನ್ ಅವರ್ ಯು ಕಮ್ ಡೌನ್, ವರ್ಕೌಟ್ ಮಾಡಿ. ನಿಮ್ಮಲ್ಲೇ ನಿಮಗೆ ಚೇಂಜಸ್ ಕಾಣಿಸುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮೇನ್ ಆಗಿ ನಿಮ್ಮ ಹ್ಯಾಬಿಟ್ಸ್ ಆಗಲಿ, ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್. ಸೊ ನಿಮ್ಮಲ್ಲೇ ಒಂಥರ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಓಕೆ, ಐ ಆಮ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂತ. ಸೊ ಪ್ಲೀಸ್ ಎನಿ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿ ಲೈಫಲ್ಲಿ. ಸೊ ಇಷ್ಟೆಲ್ಲ ಹೇಳಿದ್ನಲ್ಲ, ದಿಸ್ ಆಲ್ ಮೈ ಡೈಲಿ ರೂಟೀನ್ಸ್. ಸೊ ವಿತೌಟ್ ಜಿಮ್ ನನ್ನ ಡೇ ಸ್ಟಾರ್ಟ್ ಆಗಲ್ಲ. ಬೆಳಗ್ಗೆ ಶೆಡ್ಯೂಲ್ಸ್ ಬ್ಯುಸಿ ಇದ್ದರೆ ಐ ವಿಲ್ ಸಮ್ ಹೌ ಮ್ಯಾನೇಜ್. ಈವ್ನಿಂಗ್ ಆದರೂ ನಾನು ವರ್ಕೌಟ್ ಮಾಡೋಕ್ಕೆ ಐ ವೋಂಟ್ ಮಿಸ್ ದ ಜಿಮ್. ಸೊ ನೀವು ಎಲ್ಲ ಮಿಸ್ ಮಾಡಿದೆ, ವರ್ಕೌಟ್ ಮಾಡಿ. ಮೈ ಡೇ ಸ್ಟಾರ್ಟ್ಸ್ ಆಫ್ಟರ್ ವರ್ಕಿಂಗ್ ಔಟ್. ಲೆಟ್ಸ್ ಸಿ ವಾಟ್ ಆಲ್ ವಿಲ್ ಡು. ಎಷ್ಟೊತ್ತು ಹೋಮ್ ಟೂರ್ ಎಲ್ಲ ಆಯಿತು. ಒಂದು ಕ್ವೆಶನ್ ಬೇರೆ ಕೇಳಿದ್ರಿ, ಕಾರ್ ಕ್ರೇಜಿನೆಸ್ ಇದೆಯಾ ಅಂತ. ಕಮ್ ಲೆಟ್ಸ್ ಟೇಕ್ ಮಿ ಅ ಡ್ರೈವ್. ಕ್ರೇಜಿನೆಸ್ ತೋರಿಸ್ತೀನಿ ಕಾರ್.
ಕಾರ್ ತಗೊಳಕ್ಕೂ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ. ಸೆಕೆಂಡ್ ಮೂವಿ ಮಾಡ್ಬೇಕಾದ್ರೆ ನನ್ನ ಹತ್ರ ಇನ್ನೂ ಕಾರ್ ಇರಲಿಲ್ಲ. ಅವಾಗ ಲೈಕ್ ಹೀರೋ ಬಂದು ದೇ ವಾಂಟೆಡ್ ಟು ಗಿವ್ ಸಮ್ ಬೊಫೆ ಏನೋ ಅವ್ರೇನೋ ಒಂದು ತಂದಿದ್ರು, ಅಸಿಸ್ಟೆಂಟ್ಗೆ ಕಾರಲ್ಲಿ ಇಟ್ಬಿಡಿ ಮೇಡಮ್ ಕಾರಲ್ಲಿ ಅಂತ ಇಬ್ರು ಕಾರ್ಗೂ ಹೇಳಿದ್ರು. ಸೊ ನನ್ಗೆ ಆ ಟೈಮಲ್ಲಿ ಕಾರ್ ಇರಲಿಲ್ಲ. ಸೊ ಒಂದು ಇಂಡಸ್ಟ್ರಿ ಆಗಲಿ ಏನಾಗಲಿ ಬೆಳೀತಾ ಬೆಳೀತಾ ಇಟ್ಸ್ ಸ್ಟೆಪ್ ಬೈ ಸ್ಟೆಪ್. ಸೊ ಅದೊಂದು ಇದ್ದಾಗ ಇಟ್ ಜಸ್ಟ್ ಟೋಲ್ಡ್ ಲೈಕ್ ವಿ ನೀಡ್ ಅ ಕಾರ್ ಅಂತ ನನಗೂ ಅನ್ನಿಸ್ತು. ಸೊ ನನಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಸೊ ಡ್ರೈವಿಂಗ್ ಬರ್ದೇ ಇರೋದ್ರಿಂದ ಕಾರ್ ತಗೊಂಡೇ ಇರಲಿಲ್ಲ. ಬಟ್ ಫಾರ್ಚುನೇಟ್ಲಿ ಡ್ರೈವಿಂಗ್ ಕಲಿತೆ. ಇವಾಗ ಕಾರ್ ಬಿಟ್ಟು ನಾನು ಬೇರೆ ಯಾವ್ದ್ರಲ್ಲೂ ಓಡಾಡಲ್ಲ. ಇಟ್ಸ್ ಗುಡ್, ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ಕ್ರೇಜಿನೆಸ್ ಮಳೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ಕಾರ್ ಓಡ್ಸೋಕ್ಕೆ. ಕಂಫರ್ಟ್, ಇಟ್ಸ್ ಜಸ್ಟ್ ಸೇ ಕಂಫರ್ಟ್. ಕ್ರೇಜಿನೆಸ್ ಅನ್ನೋದಕ್ಕಿಂತ ಯು ಶುಡ್ ಬಿ ಕೇರ್ಫುಲ್ ಕಾರ್ ಓಡಿಸ್ಬೇಕಾದ್ರೆ. ಕಂಫರ್ಟ್ ಆಗಿ ಯು ಕ್ಯಾನ್ ಡ್ರೈವ್ ಇಟ್. ಬ್ಯಾಂಗ್ಳೂರ್ ಟ್ರಾಫಿಕ್ ಅದೇ ಹೇಳ್ತಾರಲ್ಲ, ಯಾವುದು ಸ್ಕ್ರ್ಯಾಚ್ ಆಗದೆ ಇರೋಂಗೆ ಗಾಡಿನ ನೋಡ್ಕೋಬೇಕು ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಮಾಡುತ್ತೆ, ಅದಂತೂ ನಿಜ ಹೇಳ್ತೀನಿ. ಮೈಸೂರು ಚಂದ. ಮೈಸೂರಾಗಲಿ ನಮ್ಮ ಮಡಿಕೇರಿ ಆಗಲಿ ಗಾಡಿ ಓಡ್ಸೋದಕ್ಕೆ ತುಂಬ ಐ ಕ್ಯಾನ್ ಗೋ ಅಪ್ ಟು 100 ಸ್ಪೀಡ್ವರೆಗೂ ಮೈಸೂರಲ್ಲಿ ಓಡಿಸ್ಬೋದು. ಬ್ಯಾಂಗ್ಳೂರಲ್ಲಿ ಆಗಲ್ಲ. ಟ್ರಾಫಿಕಲ್ಲಿ ಒಂದು ಸತಿ ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ ಮೈಸೂರು ಓನ್ಲಿ 2 minutes. ಬ್ಯಾಂಗ್ಳೂರ್ 1 hour ಆದರೂ ಆಯಿತು, 30 minutes ಆದರೂ ಆಯಿತು. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಒಂದು ಕ್ವಿಕ್ ಹಿಂಗೆ ಮ್ಯಾಪ್ ತೊಗೊಂಡಿರೋದು ಇದೆ. 110 ಅಷ್ಟೇ, 100 ಇಲ್ಲ 110. ಅದು ಹೈವೇ, ಮೈಸೂರು ಬ್ಯಾಂಗ್ಳೂರ್ ಹೈವೇ ಅಷ್ಟೇ ಓಡಿಸೋದು ಲಿಮಿಟ್. ಬಿಕಾಸ್ ಕಲಿಯೋ ಟೈಮಲ್ಲಿ ತುಂಬ ಜೋಶ್ ಇರುತ್ತೆ, ಓಡಿಸ್ಬಿಡೋಣ ಅಂತ. ನಂದು ಆಟೋಮೆಟಿಕ್ ಬೇರೆ, ಸೊ ಏಕ್ದಮ್ ಹಾರ್ಬಿಡುತ್ತೆ ಗಾಡಿ. ಸೊ ಕಂಟ್ರೋಲ್ಸ್ ಲಿಮಿಟ್ ಇರಲಿ. ಆ್ಯಂಡ್ ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ, ಪ್ಲೀಸ್ ನೋಡ್ಕೊಂಡು ಓಡಿಸಿ. ಮೈಸೂರು ಬ್ಯಾಂಗ್ಳೂರ್ ಹೋಗೋರಾಗಲಿ ಎಲ್ಲ ಕಡೆ ಆಗಲಿ ಒಂದೇ ಏಕ್ದಮ್ ಸ್ಪೀಡಲ್ಲಿ ಹೋಗಬೇಡಿ. ಕ್ಯಾಮ್ರಾಸ್ ಇದೆ, ಎಲ್ಲ ಕಡೆ ಅಪ್ಡೇಟ್ ಆಗಿದೆ ಈಗ. ಸೊ 180 ಇರ್ತೇನೆ ಯಾವಾಗಲೂ. 60, 80, 100 ಫ್ಲಕ್ಚುವೇಷನ್. ಬ್ಯಾಂಗ್ಳೂರಲ್ಲೆಲ್ಲ 100, 80, 60 ಲಾಸ್ಟ್. ಕಾರ್ ಕ್ರೇಜೇ ಬೇರೆ. ಕಾರ್ನ ಏನಕ್ಕೆ ತಗೋಬೇಕಂತ ಇಲ್ಲ. ಕಾರಲ್ಲಿ ಓಡಾಡ್ದೋರೆಲ್ಲ ದೊಡ್ಡೋರು ಅಥವಾ ದುಡ್ಡಿಟ್ಟೋರು ಅಂತ ತುಂಬಾ ಜನದ ಮೈಂಡ್ ಸೆಟ್ಟಲ್ಲಿದೆ. ಕಾರ್ ಏನಂದ್ರೆ ಕಂಫರ್ಟ್ ಕೊಡುತ್ತೆ ನಿಮಗೆ. ಬಿಕಾಸ್ ಆರ್ಟಿಸ್ಟ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ನಾವು ಸ್ವಲ್ಪ ಶಾರ್ಟ್ ಡ್ರೆಸ್ಸಲ್ಲಿ ಆಚೆ ಹೋಗಾಗ್ತಾ ಇರ್ತೀವಿ. ಮತ್ತು ಸ್ವಲ್ಪ ಪಬ್ಲಿಕ್ ಫಿಗರ್ ಆದಾಗ ನಾವು 2 wheelers ಆಗಲಿ ಪಬ್ಲಿಕ್ ಹೋಗೋದಾಗ ಮುತ್ಕೊಬಿಡ್ತಾರೆ ಜನ, ಜಾಸ್ತಿ ಜನ ಬರ್ತಾರೆ. ಸೊ ಕಾರ್ ಇದ್ದಾಗ ಒಂದು ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಆ್ಯಂಡ್ ಕಂಫರ್ಟ್. ಶೂಟ್ಸ್ಗೆಲ್ಲ ತುಂಬ ಶಾರ್ಟ್ ಡ್ರೆಸ್ ಹಾಕ್ತಾ ಇರ್ತೀವಿ ಅಲ್ವಾ. ಸೊ ಕಂಫರ್ಟ್ ಇರಲಿ ಅಂತ ಇಟ್ ಗಿವ್ಸ್ ಅಷ್ಟೆ. ಎಷ್ಟೊಂದು ಜನಕ್ಕೆ ಪಾಪ ಡ್ರೀಮ್ ಇರುತ್ತೆ ಕಾರ್ ತೊಗೊಳ್ಬೇಕು, ಕಾರಲ್ಲಿ ಓಡಿಸ್ಬೇಕು ಅಂತ. ತಗೊಳ್ಳಿ, ಚಿಕ್ಕದು ದೊಡ್ಡದು. ಕೋಟಿ ಕಾರಲ್ಲಿ ಹೋದ್ರೂ ಒಂದೇ, 5 ಲಕ್ಷ ಅಲ್ಲ 2 ಲಕ್ಷ ಕಾರಲ್ಲಿ ಹೋದ್ರೂ ಒಂದೇ ಫೀಲು. ಯಾವ ಕಾರು ನಿಮ್ಗೆ ಏನಂತ ಫೀಲ್ ಕೊಟ್ಬಿಡಲ್ಲ. ಚಿಕ್ಕ ಚಿಕ್ಕ ಹೆಜ್ಜೆನೆ ದೊಡ್ಡ ಕಾರ್ ಸಿಗೋದು. ನಿಮ್ಗೆ ಇಷ್ಟಪಡ ಅಂತ ಕಾರ್ ತಗೊಳ್ಳಿ. ಕೈ ಮೀರಿ ಸಾಲಾಗಿಲ್ಲ ಮಾಡಿ ಕಾರ್ ತಗೋಬೇಡಿ. ನಿಮ್ಮ ಕೈಲಾದರೆ ಕೆಪಾಸಿಟಿ ಇದ್ದರೆ ಒಂದು ಒಳ್ಳೆ ಕಾರ್ ತಗೊಳ್ಳಿ. ನಿಮ್ಮ ಲೈಫ್ಗೆ ನೀವೇ ಒಂದು ಆ್ಯಡ್ ತೊಗೊಳ್ತೀರಾ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಏನು ಅಂಥ ದೊಡ್ಡಸ್ಕೆ ಇದೆ, ಕಾರ್ ತೊಗೊಂಡ್ಬಿಟ್ರೆ ಓಡಾಡ್ತಾ ಇದ್ದಾರೆ, ಅಯ್ಯೋ ನಮ್ಮ ಹತ್ರ ಇಲ್ಲ. ಕಷ್ಟಪಟ್ಟು ದುಡೀರಿ, ಆರಾಮಾಗಿ ಓಡಾಡಿ. ಇಟ್ಸ್ ಗಿವ್ ಕಂಫರ್ಟ್. ನಾನು 2 wheeler ಮರ್ತು ಬಿಟ್ಟಿದ್ದೀನಿ. ಕಾರ್ ಬಂದಮೇಲೆ ನಾನು ಹೇಳ್ತೀನಿ 2 wheeler ಓಡಾಡೋದೇ ಇಲ್ಲ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಚಂದ. ನಮ್ಮೂರು ಚಂದ, ಎಲ್ಲ ಚಂದ. ಬ್ಯಾಂಗ್ಳೂರು ನಮ್ಮೂರೇ, ಎಲ್ಲ ನಮ್ಮೂರೇ. ಸೊ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ವಿ ನೀಡ್ ಟು ಟ್ರೈ.